ಕರ್ನಾಟಕದ ಜನ ಯಾವತ್ತು ಯಾರಿಗೂ ಕಾದಿದ್ದು ಚರಿತ್ರೆಯಲ್ಲೇ ಮತ್ತೆ ಶುರು ಮಾಡಲ್ವಾ? ಎಸ್, ಈಗ ನೋಡಿದ್ರೊಳ ವೀಕ್ಷಕರೇ, ಈಗ ಬಿಗ್ ಬಾಸ್ ಸೀಸನ್ 13 ಈಗ 2ನೇ ಪ್ರೋಮೋ ಕೂಡ ಇಲ್ಲಿ ರಿಲೀಸ್ ಆಯ್ತು. ನಾನು ನಿಮ್ಗೆ ಕಳೆದ ವಿಡಿಯೋದಲ್ಲಿ ಹೇಳಿದೆ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಒಂದು ಪ್ರೋಮೋ ಬರುತ್ತೆ ಅಂತ ಅಂದ್ಬಿಟ್ಟು. ಅದೇ ರೀತಿ ಆಗಸ್ಟ್ 1ನೇ ತಾರೀಕಿಗೆ ಈಗ ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ದಿವಸದಲ್ಲೇ ಬಿಗ್ ಬಾಸ್ ಸೀಸನ್ 13 ಕೂಡ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಪ್ರತಿಯೊಬ್ರು ಕೂಡ ಪ್ರೋಮೋ ನೋಡಿದೀರಾ ಅಂತ ಇಲ್ಲಿ ಅನ್ಕೊಂತೀನಿ. ಪ್ರೋಮೋ ಅಂತೂ ಸಖತ್ತಾಗಿದೆ. ಕ್ಯಾಪ್ಷನ್ ನೋಡಿ, ನಮಸ್ತೆ ಕರ್ನಾಟಕ, ದಿ ಬಿಗ್ ವೇಟ್ ಇಸ್ ಓವರ್ ಅಂತ ಇಲ್ಲಿ ಹೇಳಿದ್ದಾರೆ. ಹೌದು, ಈಗ ಪ್ರತಿಯೊಬ್ರು ಕೂಡ ಯಾರ್ಯಾರು ವೇಟ್ ಮಾಡ್ತಾ ಇದ್ರಿ, ಸ್ವಲ್ಪ ದಿವಸದಲ್ಲೇ ಈಗ ಬಿಗ್ ಬಾಸ್ ಕೂಡ ಆರಂಭ ಆಗ್ತದೆ. ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಸರ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಿದ್ದಾರೆ. ಪ್ರತಿ ಸೀಸನ್ ಅಲ್ಲೂ ಕೂಡ ಅವ್ರದ್ದು ಹೇರ್ ಸ್ಟೈಲ್ ಇರ್ಬೋದು, ಲುಕ್ ಇರ್ಬೋದು, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ಪ್ರೋಮೋದಲ್ಲೂ ಕೂಡ ತುಂಬಾ ಅದ್ಭುತವಾಗಿ ಇಲ್ಲಿ ಕಾಣಿಸ್ತಿದ್ದಾರೆ. ಕರ್ನಾಟಕದ ಜನ ಯಾವತ್ತು ಯಾರಿಗೂ ಕಾದಿದ್ದು ಚರಿತ್ರೆಯಲ್ಲೇ ಇಲ್ಲ. ಹೌದು, ಇವಾಗ ಯಾರು ಕೂಡ ವೇಟ್ ಮಾಡಕ್ಕೆ ಇಷ್ಟನೇ ಪಡಲ್ಲ. ಆದ್ರೆ ವರ್ಷಕ್ಕೆ ಒಂದು ಸಲ ಕಾಯ್ತಾರೆ ಅಂದ್ರೆ ನಿಜವಾಗ್ಲೂ ಬಿಗ್ ಬಾಸ್ ರಿಯಾಲಿಟಿ ಶೋನ ನೋಡ್ಬೇಕು ಅಂತಂದ್ಬಿಟ್ಟು ಪ್ರತಿಯೊಬ್ರು ಕೂಡ ಇಲ್ಲಿ ಕಾಯ್ತಾನೆ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಿದೆ. ಅದರಲ್ಲೂ ಕೂಡ ಈ ಒಂದು ರಿಯಾಲಿಟಿ ಶೋಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳು ಇಲ್ಲಿ ಇದ್ದೇ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಒಂದು ಮನೆ ಒಂದು ಅವಕಾಶ, ಕೋಟಿ ಕನಸುಗಳು. ಹೌದು, ಬಿಗ್ ಬಾಸ್ ಮನೆ ದೊಡ್ಡ ಮನೆ ಅಂತ ಕೂಡ ಇಲ್ಲಿ ಕರೀತಾರೆ. ತುಂಬಾನೇ ಇಲ್ಲಿ ಆಸೆ ಕನಸುಗಳನ್ನ ಇಲ್ಲಿ ಹೊತ್ಕೊಂಡು ಬಂದಿರ್ತಾರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳು. ಅದರಲ್ಲೂ ಕೂಡ ಈ ಸತಿ ಕಾಮನ್ ಪೀಪಲ್ಗೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಇದೆ. ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಾ ಮೊದಲನೇ ರೌಂಡ್ ಅಂತಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಈಗ ಗೊತ್ತಾಗಿರುತ್ತೆ. ಸ್ವಲ್ಪ ಜನಕ್ಕೆ ಈಗ ಮೆಸೇಜ್ ಕೂಡ ಇಲ್ಲಿ ಬಂದಿದೆ, ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಾ ಮತ್ತೆ ಸೆಲೆಕ್ಟ್ ಆಗಿಲ್ಲ ಅಂತ ಕೂಡ ಇಲ್ಲಿ ಮೆಸೇಜ್ ನ ಕಳಿಸಿದ್ದಾರೆ ಬಿಗ್ ಬಾಸ್ ಟೀಮ್ ಇಂದ. ಮೊದಲನೇ ರೌಂಡ್ ಮುಗಿದ ಆದ್ಮೇಲೆ ಈಗ ಒಂದು ಮನೆ ಒಂದು ಅವಕಾಶ, ಕೋಟಿ ಕನಸುಗಳು ಮತ್ತೆ ಶುರು ಮಾಡೋಣ ಅಂತ ಇಲ್ಲಿ ಕೇಳಿದ್ದಾರೆ. ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಅಂತೂ ಈಗ ಅಪ್ಡೇಟ್ ಆಗಿದೆ. ಈಗ ಮುಂದಿನ ಪ್ರೋಮೋದಲ್ಲಿ ಬಿಗ್ ಬಾಸ್ ಯಾವಾಗ ಶುರು ಆಗುತ್ತೆ ಅಂತ ಅಂದ್ಬಿಟ್ಟು 100% ಆಗಿ ನೆಕ್ಸ್ಟ್ ಪ್ರೋಮೋ ಅದೇ ಇದ್ದೇ ಇರುತ್ತೆ. ಈಗಂತೂ 2ನೇ ಪ್ರೋಮೋ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ವೀಕ್ಷಕರೇ, ಪ್ರೋಮೋ ನೋಡಿ ನಿಮಗೇನು ಅನಿಸ್ತು? ಈಗ ಯಾರ್ಯಾರಿಗೆ ಮೆಸೇಜ್ ಬಂದಿದೆಯೋ ಸಿಕ್ಕಾಪಟ್ಟೆ ಖುಷಿಯಾಗಿ ಇರ್ತೀರಾ. ನೆಕ್ಸ್ಟ್ ರೌಂಡ್ಗೂ ಕೂಡ ಇಲ್ಲಿ ಸೆಲೆಕ್ಷನ್ಗಳು ಇಲ್ಲಿ ನಡೀತಿದೆ. ಅಂದ್ರೆ ಕಾಮನ್ ಪೀಪಲ್ಸ್ಗೆ ಈಗ ಬಿಗ್ ಬಾಸ್ಗೆ ಎಲ್ಲಾ ಸ್ಪರ್ಧಿಗಳು ಬರ್ತಾ ಇದ್ದಾರೆ ಅನ್ನೋದು ಒಂದು ಕುತೂಹಲ ಅಂತೂ ಎಲ್ರಿಗೂ ಇದ್ದೇ ಇದೆ. ಈ ಹಿಂದೆ ಸುಮಾರು ಜನದ ಹೆಸರುಗಳು ಕೂಡ ಇಲ್ಲಿ ರಿಪೀಟ್ ಆಗಿದೆ. ಮತ್ತೆ ಅವ್ರಿಗೆ ಕರೆ ಹೋಗಿದೆ, ಅವ್ರು ಬರೋ ಚಾನ್ಸಸ್ ಇಲ್ಲಿ ಜಾಸ್ತಿ ಇದೆ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಗೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರ ಹೆಸರುಗಳು ಇಲ್ಲಿ ಓಡಾಡ್ತಿದೆ ಅಂದ್ಬಿಟ್ಟು. ಈಗ ಬಿಗ್ ಬಾಸ್ ಒಂದು ಪ್ರೋಮೋ ಬಿಟ್ಟಿದ ತಕ್ಷಣ ಸಖತ್ ಖುಷಿಯಾಗಿದ್ದಾರೆ ಎಲ್ಲರೂ ಕೂಡ ಅಂತ ಅನ್ಕೊಂತೀನಿ. ರಿಯಾಲಿಟಿ ಶೋ, ಬಿಗ್ ಬಾಸ್ ರಿಯಾಲಿಟಿ ಶೋ ಅಂದಿದ ತಕ್ಷಣ ಯಾವಾಗ ಶುರುವಾಗುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇರುತ್ತೆ. ಅದು ಮುಗಿದ ಮೇಲೆ ಶೆಟ್ ಮುಗೀತಲ್ವಾ, ಇಲ್ಲಿ ಮಿಸ್ ಮಾಡ್ಕೊಂತೀವಂತ ಕೂಡ ಇಲ್ಲಿ ಅನ್ಸುತ್ತೆ. ಆದ್ರೆ ಈಗ ಮತ್ತೆ ಶುರು ಆಗ್ತದೆ. ಅದಕ್ಕೆ ಇಲ್ಲಿ ಪ್ರೋಮೋದಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ವರ್ಣಿಸಿದ್ದಾರೆ ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ಬಗ್ಗೆ. ಈಗ ಪ್ರೋಮೋ ನೋಡಿ ನಿಮ್ಗೆಲ್ಲ ಏನ್ ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.